ಸಿಎಂ ಪಟ್ಟಕ್ಕೆ ಬೇಕೇ ಬೇಕು ಶಾಸಕರ ಬೆಂಬಲ. ಶಾಸಕರ ಸಪೋರ್ಟ್ಗಾಗಿ ನಡೀತಾ ಇದೆಯಾ ಸೀಕ್ರೆಟ್ ಟಾಕ್. ರಾಜಣ್ಣ ಡಿಕೆ ಶಿವಕುಮಾರ್ ಮೀಟ್ 2.0 ಯಾಕೆ? 6 ತಿಂಗಳಿಂದ ಕಿತ್ತಾಟ, ದಿಢೀರ್ ಭೇಟಿ ಹಿಂದಿನ ಸೂತ್ರವಾದ್ರೂ ಏನು? ಕೆಎನ್ ರಾಜಣ್ಣ ಡಿಕೆಶಿ ನಡುವೆ ಸ್ನೇಹ ಚಿಗುರೊಡೆದಿದ್ದು ಯಾಕೆ? 3 ದಿನಗಳ ಅಂತರ, 2 ಬಾರಿ ಭೇಟಿಯ ಸೀಕ್ರೆಟ್ ಆದ್ರೂ ಏನು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಇಬ್ಬರು ನಾಯಕರ ನಡುವಿನ ಹೊಸ ಫಾರ್ಮುಲಾ ಯಾವುದು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸೀಕ್ರೆಟ್ ಟಾಕ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಮೂರೇ ದಿನಗಳ ಅಂತರದಲ್ಲಿ 2 ಬಾರಿ ಭೇಟಿಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಮತ್ತೆ ರಾಜಣ್ಣ. ಈ ಇಬ್ಬರು ನಾಯಕರ ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಭೇಟಿಯಾಗಿ ಏನೆಲ್ಲ ಮಾತುಕತೆಗಳನ್ನ ಆಡಿರಬಹುದು? ರಾಜಣ್ಣ ಡಿಕೆ ಶಿವಕುಮಾರ್ ಭೇಟಿ ಹಿಂದಿದೆ ಮಾಸ್ಟರ್ ಪ್ಲಾನ್. ನನಗೆ ನೀನು, ನಿನಗೆ ನಾನು ಫಾರ್ಮುಲಾವನ್ನ ಫಾಲೋ ಮಾಡಿದ್ರ ಲೀಡರ್ಸ್. ಸಿಎಂ ಪಟ್ಟಕ್ಕಿರೋದಕ್ಕೆ ರಾಜಣ್ಣ ಬೆಂಬಲವನ್ನ ಕೇಳಿದ್ರ ಡಿಕೆ ಶಿವಕುಮಾರ್. ಹೈಕಮಾಂಡ್ ಒಪ್ಪಿದ್ರೆ ನನ್ನ ಆಕ್ಷೇಪ ಇಲ್ಲ ಅಂದ್ರಂತೆ ರಾಜಣ್ಣ. ಜೊತೆಗೆ ನಡೆದಿದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಾದಿಯ ಚರ್ಚೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಬದಲಾವಣೆ ಮಾಡುವುದಕ್ಕೆ ಒಂದಷ್ಟು ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಬಿಜೆಪಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಬದಲಾವಣೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿಯನ್ನ ಅಧ್ಯಕ್ಷನನ್ನಾಗಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ನೀನ್ ರವಿಗೆ ಸಪೋರ್ಟ್ ಮಾಡು, ನೀನು ಸಚಿವನಾಗೋದಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ. ಕೆಎನ್ ರಾಜಣ್ಣಗೆ ಆಫರ್ ಅನ್ನ ಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್. ಈ ಆಫರ್ ಅನ್ನ ಎಕ್ಸೆಪ್ಟ್ ಮಾಡಿದಾರ ರಾಜಣ್ಣ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಬಟ್ ಆದ್ರೆ ಅವರು ಇಬ್ಬರ ಮಾತುಕತೆ ಆದ ನಂತರ ಹೇಳಿಕೆ ಕೊಟ್ಟಿದ್ದನ್ನ ನಾವು ಕೂಡ ಗಮನಿಸಿದ್ದೇವೆ. ನಾನು ಸಿದ್ದರಾಮಯ್ಯನವರ ಪರವಾಗಿದ್ದೇನೆ ಅನ್ನುವಂತಹ ಬಹಿರಂಗ ಹೇಳಿಕೆ. ಬಟ್ ಆದ್ರೆ ಇಬ್ಬರು ನಾಯಕರ ಮಧ್ಯೆ ಒಂದಷ್ಟು ಒಳ ಒಪ್ಪಂದಗಳು ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಶತಾಯಗತಾಯವಾಗಿ ನನ್ನನ್ನು ಸಿಎಂ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಶಾಸಕರ ಬೆಂಬಲ ಅನಿವಾರ್ಯ, ಅಗತ್ಯತೆ ಇದೆ ಕಾಂಗ್ರೆಸ್ನಲ್ಲಿ. ಸೊ ಹಾಗಾಗಿ ಎಷ್ಟು ಜನ ಶಾಸಕರು ಬೆಂಬಲವನ್ನ ಕೊಡ್ತಾರೆ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಈ ಹಿಂದೆ ಕೂಡ ಸಿಎಂ ಹೇಳಿದ್ರು, ಶಾಸಕರ ಬೆಂಬಲ ಇಲ್ಲದೆ ಹೇಗ್ರಿ ಸಿಎಂ ಆಗ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಕಾರ್ಡ್ ಪ್ಲೇಯನ್ನ ಮಾಡ್ತಾ ಇದೆ ಇದೀಗ ಹೈಕಮಾಂಡ್ ನಾಯಕರು. ಈ ಕಾರ್ಡ್ ಪ್ಲೇ ಮಾಡಿದ್ರೆ ಹೇಗೆ ಇದರಿಂದ ಬಚಾವ್ ಆಗ್ತಾರೆ ಡಿಕೆ ಶಿವಕುಮಾರ್, ಯಾವ ರೀತಿಯಾದಂತಹ ರಣತಂತ್ರವನ್ನ ಎಣಿತಾರೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇತ್ತು. ಸೊ ಇತ್ತೀಚೆಗಷ್ಟೇ ಬೆಳಗಾವಿ ಸಾಹುಕಾರರನ್ನ ಭೇಟಿ ಮಾಡಿದ್ದು, ಅದರ ಹಿಂದೆ ಇದೀಗ ಕೆಎನ್ ರಾಜಣ್ಣ ಅವರನ್ನ 2 ಬಾರಿ ಭೇಟಿಯಾಗಿರೋದು 3 ದಿನಗಳ ಅಂತರದ ಒಳಗಾಗಿ. ಸೊ ಹಾಗಾಗಿ ರಾಜಣ್ಣ ಬೆಂಬಲವನ್ನ ಕೇಳಿದ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕೆಂದ್ರೆ ಹಿರಿಯ ನಾಯಕರ ಬೆಂಬಲ ಅತ್ಯವಶ್ಯಕವಾಗಿದೆ. ಸೊ ಹಾಗಾಗಿ ಹಿರಿಯರು ಕೂಡ ಹೌದು, ಕಾಂಗ್ರೆಸ್ನ ಕಟ್ಟಾಳು ಕೂಡ ಹೌದು ಕೆಎನ್ ರಾಜಣ್ಣ ಅವರು. ಈ ಹಿಂದೆಯಿಂದಲೂ ಕೂಡ ಯಾವ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಕೊಂಡು ಬಂದಿದ್ರು ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಬಟ್ ಆದರೆ ಈ ಬಾರಿ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಹೋಗಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಈ ಒಂದು ಕಾರ್ಡ್ ಪ್ಲೇಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡಿಕೆಶಿ ಬಣದ ಶಾಸಕರು ದೆಹಲಿಯಲ್ಲಿ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದು ಆಯಿತು, ಚರ್ಚೆ ಮಾಡಿದ್ದು ಆಯಿತು. ಮತ್ತೆ ನಾಯಕತ್ವ ಬದಲಾವಣೆ ಸ್ಥಳೀಯ ಮಟ್ಟದ ಗೊಂದಲ ಅಂತ ಹೇಳಿ ಹೈಕಮಾಂಡ್ ಮೇಲೆ ದೂಷಣೆ ಹಾಕಬಾರದು ಅಂತ ತಾಕೀತನ್ನ ಕೂಡ ಮಾಡಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಅವರು ತಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಧಿಕಾರ ಬದಲಾವಣೆ ರಹಸ್ಯ ಒಪ್ಪಂದ ಅಂತ ಕೂಡ ಕರೆದು ಸಾರ್ವಜನಿಕ ಚರ್ಚೆಗೆ ಕೂಡ ನಿರಾಕರಣೆಯನ್ನ ತೋರಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ಣಗೊಳಿಸುವುದಾಗಿ ದೃಢತೆ ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಅವರು ಇಬ್ಬರನ್ನು ಒಗ್ಗಟ್ಟಿನಿಂದ ಕೆಲಸ ಮಾಡುವಂತೆ ಒಂದಷ್ಟು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಆ ಒಗ್ಗಟ್ಟು ಯಾವುದೇ ರೀತಿಯಾದಂತಹ ಪ್ರದರ್ಶನಗಳಾಗ್ತಾ ಇಲ್ಲ, ನಾವು ಕೂಡ ಗಮನಿಸ್ತಾ ಇದ್ದೀವಿ. ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, 2 ಬಾರಿ ಭೇಟಿ ಮಾಡಿದ್ದಾರೆ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್.
ಸಂಘರ್ಷದ ಬದಲು ಈ ಸಂಧಾನ ಬೆಟರ್ ಅನ್ನುವಂತಹ ಸೂತ್ರವನ್ನ ಇಲ್ಲಿ ಮಾಡ್ತಾ ಇದ್ದಾರೆ, ಎಣಿತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಖಂಡಿತ ರಮ್ಯ, ಏನು DCM ಡಿ ಕೆ ಶಿವಕುಮಾರ್ ರಾಜಣ್ಣ ಭೇಟಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಇದು ಸಂಚಲನಕ್ಕೂ ಕೂಡ ಕಾರಣವಾಗಿದೆ. ಪ್ರಮುಖವಾಗಿ ಬದ್ಧ ವೈರಿಗಳು ನೇರವಾಗಿ ಆರೋಪಕ್ಕಿಳಿದಂಥ ರಾಜಣ್ಣ ಇವತ್ತು ಸಂಧಾನಕ್ಕೆ ಮುಂದಾದ್ರ ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತಿರುವಂಥದ್ದು. DCM ಡಿ ಕೆ ಶಿವಕುಮಾರ್ ಅವರು ಕೂಡ ನಾಯಕತ್ವಕ್ಕಾಗಿ ಬಹಳಷ್ಟು ಫೈಟನ್ನು ಮಾಡ್ತಿದ್ದಾರೆ. CM ಆಗಲೇಬೇಕನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಸಂಘರ್ಷವನ್ನು ತೊರೆದು ಸಂಧಾನವನ್ನು ಮಾಡುವ ಮೂಲಕ ತಮ್ಮ ಒಂದು ಸಾಧನೆಯನ್ನು ಕನಸನ್ನು ಈಡೇರಿಸಿಕೊಳ್ಬೇಕನ್ನೋ ನಿಟ್ಟಿನಲ್ಲಿ DCM ಡಿ ಕೆ ಶಿವಕುಮಾರ್ ಮುಂದಾಗಿರುವಂಥದ್ದು. ಹೀಗಾಗಿ ಎರಡೆರಡು ಬಾರಿ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ, ಅವರ ಮನವೊಲಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಇದಕ್ಕೆ ಬೇಕಾದ ತಯಾರಿ ಎಲ್ಲವನ್ನು ಕೂಡ DCM ಡಿ ಕೆ ಶಿವಕುಮಾರ್ ಮಾಡಿಕೊಂಡೇ ದಾಳಗಳನ್ನು ಉರುಳಿಸ್ತಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಪ್ರಮುಖವಾಗಿ ಕಾಣಿಸ್ತಾ ಇರುವಂಥದ್ದು. DCM ಡಿ ಕೆ ಶಿವಕುಮಾರ್ ಫಸ್ಟ್ ಟೈಮ್ ಭೇಟಿಯಾದಾಗ ರಾಜಣ್ಣ ಅವರಿಗೆ ಯಾವ ರೀತಿ ಮನವೊಲಿಸುವ ಕೆಲಸವನ್ನು ಮಾಡಿದ್ರು, ಜೊತೆಗೆ ಎರಡನೇ ಬಾರಿ 1.5 ಗಂಟೆಗಳ ಕಾಲ ರಾಜಣ್ಣ ಅವ್ರ ಜೊತೆ ಮಾತುಕತೆ ಮಾಡಿದ್ದಾರೆ. ಹೀಗಾಗಿ ಯಾವ ರೀತಿ ಈ ಒಂದು ನಾಯಕತ್ವ ಸಂಬಂಧ ವಿಚಾರ ಆಗಿರ್ಬೋದು, ತಮ್ಮ ಸಂಬಂಧ ಆಗಿರುವಂಥ ರವಿ ಅವರಿಗೆ ಏನು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ ಕೊಡಿಸೋದಿರಬಹುದು, ಜೊತೆಗೆ ಸಚಿವ ಸಂಪುಟ ಪುನರಚನೆ ವಿಚಾರ ಇರ್ಬೋದು, ಈ ಎಲ್ಲದರ ಬಗ್ಗೆಯೂ ಕೂಡ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ರಾಜಣ್ಣ ಅವರಿಗೆ ಈಗಾಗಲೇನು ಆ ಸಚಿವ ಸ್ಥಾನವನ್ನು ವಜಾಗೊಳಿಸಲಾಗಿತ್ತು, ಅದನ್ನು ಕೂಡ ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಅವರ ಪುತ್ರ ಆಗಿರುವಂಥ ರಾಜಣ್ಣ ಅವರ ಪುತ್ರ ಆಗಿರುವಂಥ ರಾಜೇಂದ್ರ ರಾಜಣ್ಣ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯ ಜೀವನಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಅನ್ನೋದು ಒಂದು ಕಡೆ. ಆದರೆ ಇತ್ತ ತಮ್ಮ ಸಂಬಂಧಿ ಆಗಿರುವಂಥ ರವಿ MLC ರವಿ ಆಗಿರುವಂಥ ಅವರಿಗೆ ಏನು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಮಾಡಬೇಕು ಅನ್ನುವಂಥ ಆಟಕ್ಕೆ DCM ಡಿ ಕೆ ಶಿವಕುಮಾರ್ ಬಿದ್ದಿರುವಂಥದ್ದು. ಜೊತೆಗೆ CM ಸಿದ್ದರಾಮಯ್ಯ ಅನಿವಾರ್ಯವಾಗಿ ತ್ಯಾಗವನ್ನು ಮಾಡಿದರೆ ಆ ಒಂದು ಸಂದರ್ಭದಲ್ಲಿ DCM ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ CM ಮಾಡಿದರೆ ನಿಮ್ಮ ಎಲ್ಲರ ಬೆಂಬಲ ಇರಲಿ ಅನ್ನುವಂಥ ಒಂದು ಮನವೊಲಿಕೆ ಕೆಲಸವನ್ನು ಕೂಡ DCM ಡಿ ಕೆ ಶಿವಕುಮಾರ್ ಮಾಡಿರುವಂಥದ್ದು. ಹೀಗಾಗಿ ರಾಜಣ್ಣ ಅವರ ಭೇಟಿ ಬಹಳ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಯಾಕಂದರೆ DCM ಡಿ ಕೆ ಶಿವಕುಮಾರ್ ಮತ್ತು ರಾಜಣ್ಣ ಅವರ ನಡುವೆ ಏನು ಆಗಾಗ ಫೈಟ್ಗಳು ನಡೀತಾ ಇತ್ತು. CM ಸಿದ್ದರಾಮಯ್ಯ ಅವರ ಪರ ಹೇಳಿಕೆಗಳನ್ನು ರಾಜಣ್ಣ ಕೊಡ್ತಾ ಇದ್ರು. ಅದರ ನಡುವೆ ಈಗ DCM ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೈಕಮಾಂಡ್ ಒಪ್ಪಿದರೆ ಎಲ್ಲದಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ, ನೀವು ಮೊದಲು ಹೈಕಮಾಂಡ್ನ ಒಪ್ಪಿಸಿ ಅನ್ನುವಂಥದ್ದು ಒಂದು ಕಡೆ. ಆದರೆ ಅಪೆಕ್ಸ್ ಬ್ಯಾಂಕ್ಗೆ DCM ಡಿ ಕೆ ಶಿವಕುಮಾರ್ ಅವರ ಅಳಿಯರಾಗಿರುವಂಥ ಸಂಬಂಧಿ ಆಗಿರುವಂಥ MLC ರವಿ ಅವರನ್ನು ಅಧ್ಯಕ್ಷರ ಮಾಡೋದಕ್ಕೂ ಕೂಡ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ನಡುವೆ DCM ಡಿ ಕೆ ಶಿವಕುಮಾರ್ ಅವರ ನಡುವೆ CM ಸಿದ್ದರಾಮಯ್ಯ ಅವರ ಅತ್ಯಾಪ್ತರನ್ನು ಟಾರ್ಗೆಟ್ ಮಾಡಿ ಏನು ಮನವೊಲಿಸುವ ಕೆಲಸವನ್ನು ಮಾಡ್ತಿದ್ದಾರೆ, ವಿಶ್ವಾಸ ಗಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇವತ್ತು ದೆಹಲಿ ಪ್ರವಾಸವನ್ನು DCM ಡಿ ಕೆ ಶಿವಕುಮಾರ್ ಕೈಗೊಂಡಿರೋದ್ರಿಂದ ಹೈಕಮಾಂಡ್ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ರಮ್ಯಾ.